ಮಿತ್ರರೇ ನಮಸ್ಕಾರ. ಇನ್ನೇನು ಶಿವರಾತ್ರಿ ಹತ್ರನೇ ಬರ್ತಾ ಇದೆ. ಶಿವರಾತ್ರಿ ದಿನ ಮಾಡಬಹುದಾದಂತಹ ಒಂದು ಪರಿಣಾಮಕಾರಿ ಅನುಷ್ಠಾನವನ್ನ ಅಥವಾ ಜ್ಯೋತಿಷ್ಯದ ಪರಿಹಾರವನ್ನ ನಾವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮೊದಲು ನಾನು ನಿಮ್ಗೆ ಒಬ್ಬ ಅದ್ಭುತವಾದಂತಹ ವ್ಯಕ್ತಿಯ ಒಂದು ಪರಿಚಯವನ್ನ ಮಾಡ್ಕೊಡ್ತೀನಿ. ಮಿತ್ರರೇ, ಈ ವ್ಯಕ್ತಿಯ ಹೆಸರೇನು ಅಂತ ಹೇಳಿದ್ರೆ PS ವೆಂಕಟರಮಣನ್ ಅಂತ ಹೇಳಿ. ಇವ್ರಿಗೆ ಇನ್ನೂ ಒಂದು ಹೆಸರಿಂದ ಜನರು ಕರೀತಾರೆ. ಅದೇನಂತ ಹೇಳಿದ್ರೆ ಮಿಷನ್ ಮ್ಯಾನ್ ಆಫ್ ಕಾಶಿ ಅಂತ ಹೇಳಿ. ಯಾಕೆ ಈ ಮಾತನ್ನ ಅವ್ರಿಗೆ ಕರೀತಾರೆ ಅಂತ ಹೇಳಿದ್ರೆ, ನಮ್ಮ ಪುರಾಣಗಳಲ್ಲಿ, ಅದರಲ್ಲೂ ಎಸ್ಪೆಷಲಿ ಸ್ಕಂದ ಪುರಾಣ ಅಂತ ಒಂದಿದೆ. ಆ ಸ್ಕಂದ ಪುರಾಣದಲ್ಲಿ ಕಾಶಿ ಕಾಂಡದಲ್ಲಿ ಕೆಲವೊಂದಿಷ್ಟು ಶಿವಲಿಂಗಗಳ ಬಗ್ಗೆ ಒಂದಿಷ್ಟು ಉಲ್ಲೇಖಗಳಿವೆ. ಈ ಶಿವಲಿಂಗಗಳು ಕಾಲಾಂತರದಲ್ಲಿ ಜನರಿಗೆ ಆಕ್ಸೆಸ್ ಸಿಗೋದಿಲ್ಲ ಅಥವಾ ಜನರಲ್ಲಿ ಮನೆ ಕಟ್ಕೊಂಡಿರ್ತಾರೆ. ಈ ರೀತಿಯಾದಂತಹ ಪರಿಣಾಮ ಆಗಿ ಆ ಶಿವಲಿಂಗಗಳಿಗೆ ಪೂಜೆ ಆಗ್ತಿರಲ್ಲ, ಏನೋ ಒಂದು ಪ್ರಾಬ್ಲಮ್ ಆಗಿರುತ್ತೆ. ಸೊ ಇವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಕಾಶಿ ಕಾಂಡದಲ್ಲಿ ಮೆನ್ಷನ್ ಮಾಡಿರುವಂತಹ ಆ ಶಿವಲಿಂಗಗಳನ್ನ ಐಡೆಂಟಿಫೈ ಮಾಡಿ ಪುನಃ ಅವುಗಳಿಗೆ ಪೂಜೆಯಾಗುವ ರೀತಿ ನೋಡಿಕೊಂಡು ಮತ್ತು ಜನರಿಗೆ ಈ ಶಿವಲಿಂಗಗಳ ಪೂಜೆಯ ಮಹತ್ವ ಏನು ಅನ್ನುವಂಥದ್ದನ್ನ ತಿಳಿಸ್ಕೊಡ್ತಾ ಹೋಗ್ತಾರೆ. ಮಿತ್ರರೇ, ಯಾಕೆ ಕಾಶಿಗೆ ಅಷ್ಟು ಪ್ರಾಮುಖ್ಯತೆ ಇದೆ ಅಂತ ಹೇಳಿದ್ರೆ, ಹಿಂದಿನ ಕಾಲದಲ್ಲಿ ಜನ ಕಾಶಿಗೆ ಹೋಗಕ್ಕಾಗ್ಲಿಲ್ಲ ಅಂತ ಹೇಳಿದ್ರು ಸುಮ್ನೆ ಹೇಳೋರಂತೆ, ನಾನು ಕಾಶಿಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು. ಯಾಕೆ ಅಂತ ಹೇಳಿದ್ರೆ, ನಾನು ಕಾಶಿಗೆ ಹೋಗ್ತೀನಿ ಅಂದ್ರೇನೆ ಅಷ್ಟೊಂದು ಫಲ ಅಂತೆ. ಕಾಶಿ ಅನ್ನುವಂತಹ ಹೆಸರನ್ನ ಹೇಳಿದ್ರೇನೆ ಮನುಷ್ಯನಿಗೆ ಎಷ್ಟೋ ಪುಣ್ಯ ಉಂಟಾಗುತ್ತೆ ಅನ್ನುವಂತಹ ಮಾತು ಹೇಳ್ತಾರೆ. ಇಂತಹ ಕಾಶಿ ಕ್ಷೇತ್ರದಲ್ಲಿರುವಂತಹ ಇಂತಹ ಶಿವಲಿಂಗಗಳನ್ನ ಪೂಜೆ ಮಾಡಿದ್ರೆ, ಬೇರೆಲ್ಲಾ ಶಿವಕ್ಷೇತ್ರಗಳಲ್ಲಿ ಪೂಜೆ ಮಾಡಿದ್ರೆ ನಿಮ್ಗೆ 10% ಫಲ ಬಂದ್ರೆ, ಕಾಶಿಯಲ್ಲಿ 100%, 1000% ಫಲ ಅನ್ನುವಂಥದ್ದು ನಿಮ್ಗೆ ಸಿಗ್ತಾ ಹೋಗುತ್ತೆ. ಮಿತ್ರರೇ, ಇಂತಹ ವೆಂಕಟರಮಣನ್ ಅವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅವರ ಪತ್ನಿಯ ಒಡಗೂಡಿ ಇಂತಹ ಒಂದಿಷ್ಟು ಶಿವಲಿಂಗಗಳು ಏನಿದಾವೆ ಜನರ ಆಕ್ಸೆಸ್ ಸಿಗದೆ ಇರುವಂತದ್ದು ಅಥವಾ ಸರಿಯಾಗಿ ಪೂಜೆ ನಡೀತಾ ಇರುವಂತದ್ದು, ಅದರನ್ನೆಲ್ಲ ಟ್ರ್ಯಾಕ್ ಮಾಡಿ ಮತ್ತು ಅಲ್ಲಿ ಪೂಜೆ ಮಾಡೋರು ಯಾರಿದ್ದಾರೆ ಅವರನ್ನ ಹುಡುಕಿಸಿ ಮತ್ತು ಈ ಕಾಶಿ ಕಾಂಡದಲ್ಲಿ ಬರುವಂತಹ ರೆಫರೆನ್ಸ್ ಏನಿದೆ ಅದನ್ನ ಕೊಟ್ಟುಬಿಟ್ಟು ಒಂದು ಅದ್ಭುತವಾದಂತಹ ಬುಕ್ಸ್ ಗಳನ್ನ ಮಾಡಿದ್ದಾರೆ. ಅಂತ ಹೇಳಿದ್ರೆ, ಕಾಶಿಯಲ್ಲಿ ಯಾವ್ಯಾವ ಶಿವಲಿಂಗ ಇದಾವೆ, ಅದು ಎಷ್ಟು ಗಂಟೆಗೆ ಓಪನ್ ಆಗುತ್ತೆ, ಅಲ್ಲಿ ಪೂಜೆ ಮಾಡೋರು ಯಾರು, ಪೂಜೆ ಯಾವ ವಿಧಾನದಲ್ಲಿ ಮಾಡಬೇಕು ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಅಲ್ಲಿ ಪೂಜೆ ಮಾಡಿದ್ರೆ ಮನುಷ್ಯನಿಗೆ ಸಿಗುವಂತಹ ಫಲಗಳೇನು ಅನ್ನುವಂಥದ್ದನ್ನ ಆ ಬುಕ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇಂತಹ ವ್ಯಕ್ತಿ ಜೊತೆ ನಾನು 1-1.5 ತಿಂಗಳಿಂದ ಮಾತಾಡಿದ್ದೆ ಮತ್ತು ಅವ್ರಿಗೆ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಅವ್ರ ಬಗ್ಗೆ ಹೇಳ್ತೀನಿ. ಅದಾದ ನಂತರ ನನ್ನ ಸಬ್ಸ್ಕ್ರೈಬರ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ಹೇಗೆ ಮಾಡ್ಬೋದು ಅಂತ ಹೇಳಿದೆ. ಆಗ ಅವರು ಅವರ ನಂಬರ್ ಅನ್ನ ಕೊಟ್ಬಿಟ್ಟು, ಈ ನಂಬರ್ಗೆ ಮಿತ್ರರೇ, ನಿಮ್ಗೆ ಯಾರಿಗಾದ್ರೂ ಕಾಶಿಗೆ ಸಂಬಂಧಪಟ್ಟಂತಹ ಫ್ರೀ ಈ ಬುಕ್ಸ್ ಗಳು ಬೇಕು ಅಂತ ಹೇಳಿದ್ರೆ ದಯವಿಟ್ಟು ಅವ್ರಿಗೆ ಫೋನ್ ಮಾಡಬೇಡಿ, ಅವ್ರಿಗೆ ಮೆಸೇಜ್ ಮಾಡಿ, ನಮಗೂನು ಕಾಶಿಗೆ ಸಂಬಂಧಪಟ್ಟಂತಹ ಬುಕ್ಸ್ ಅನ್ನ ಕಳಿಸಿ ಅಂತ ಹೇಳಿ. ಈ ಬುಕ್ಸ್ ಗಳು ಇಂಗ್ಲಿಷ್ ಅಲ್ಲಿ ಇರ್ತವೆ. ಅದು ಅಲ್ಲದೆ ತಮಿಳುನಾಡಲ್ಲಿ ಇರುವಂತಹ ಸಾಕಷ್ಟು ಪುಣ್ಯ ಕ್ಷೇತ್ರಗಳು, ಯಾವ ಗ್ರಹ ದೋಷಕ್ಕೆ ಯಾವ ಕ್ಷೇತ್ರಕ್ಕೆ ಹೋಗುತ್ತಿದ್ರೆ ನಿಮಗೆ ಪರಿಹಾರ ಸಿಗುತ್ತೆ ಅನ್ನುವಂಥದ್ದು ಕೂಡ ಅವರು ಬೇರೆ ಬೇರೆ ಪುಸ್ತಕದಲ್ಲಿ ಬರೆದಿದ್ದಾವೆ. ಅದೆಲ್ಲದನ್ನು ನಿಮಗೆ ಕಳಿಸ್ಕೊಡ್ತಾರೆ. ಇನ್ನು ಶಿವರಾತ್ರಿ ದಿನ ಮಾಡಬಹುದಾದಂತಹ ಒಂದಿಷ್ಟು ರೆಮಿಡಿಗಳ ವಿಚಾರಕ್ಕೆ ಬರೋಣ. ಮಿತ್ರರೇ, ಯೂಶಲಿ ರೆಮಿಡಿ ಅಂತ ಬಂತು ಅಂತ ಹೇಳಿದ್ರೆ ಅಲ್ಲಿ 2 ತರ ಇರ್ತವೆ. ಒಂದು ಗ್ರಹಕ್ಕೆ ಸಂಬಂಧಪಟ್ಟಂತಹ ರೆಮಿಡಿ ಮಾಡೋದು, ಇನ್ನೊಂದು ಗ್ರಹದ ಅಧಿದೇವತೆಗೆ ತಕ್ಕಂತಹ ಒಂದು ರೆಮಿಡಿಯನ್ನ ಮಾಡೋದು. ಯೂಶಲಿ ನಾನು ನನ್ನ ಸಬ್ಸ್ಕ್ರೈಬರ್ಸ್ ಕ್ವಶನ್ ಕೇಳಿದಾಗ ಅವ್ರಿಗೆ ಆನ್ಸರ್ ಮಾಡುವಂತದ್ದು ಗ್ರಹದ ಅಧಿದೇವತೆಗೆ ಸಂಬಂಧಪಟ್ಟಂತಹ ರೆಮಿಡಿಗಳು. ಆದ್ರೆ ಇವತ್ತು ನಾನು ಎಂತಹ ರೆಮಿಡಿ ಹೇಳ್ತೀನಿ ಅಂತ ಹೇಳಿದ್ರೆ, ನೀವು ರೆಮಿಡಿ ಮಾಡಿದ್ರೆ ಗ್ರಹದ ಅಧಿದೇವತೆ ಮಾತ್ರ ಅಲ್ಲ, ಇವನ್ ಗ್ರಹ ಕೂಡ ಖುಷಿಯಾಗಿ ನಿಮಗೆ ಅನುಗ್ರಹ ಮಾಡುತ್ತೆ ಅಂತಹ ರೆಮಿಡಿ. ಇದೇ PS ವೆಂಕಟರಮಣನ್ ಅವರು ಕಾಶಿಯಲ್ಲಿ ಗ್ರಹಗಳು ಪ್ರತಿಷ್ಠಾಪಿಸಿರುವಂತಹ ಶಿವನ ಒಂದು ಲಿಂಗದ ಬಗ್ಗೆ ಮೆನ್ಷನ್ ಮಾಡ್ತಾರೆ. ಉದಾಹರಣೆಗೆ ನೋಡೋದಾಯ್ತು ಅಂತ ಹೇಳಿದ್ರೆ, ಸೂರ್ಯದೇವ ಕಾಶಿಯಲ್ಲಿ ಗಭಸ್ತೇಶ್ವರ ಅಂತ ಹೇಳ್ಬಿಟ್ಟು ಒಂದು ಲಿಂಗವನ್ನ ಪ್ರತಿಷ್ಠಾಪನೆ ಮಾಡಿದ್ದಾನೆ. ಚಂದ್ರ ಬಂದು ಚಂದ್ರೇಶ್ವರ ಅನ್ನುವಂತಹ ಒಂದು ಲಿಂಗವನ್ನ ಪ್ರತಿಷ್ಠಾಪನೆ ಮಾಡಿದ್ದಾನೆ. ಮಂಗಳ ಗ್ರಹ ಅಂಗಾರಕ ಬಂದ್ಬಿಟ್ಟು ಮಂಗಳೇಶ್ವರ ಅಥವಾ ಅಂಗಾರೇಶ್ವರ ಅನ್ನುವಂತಹ ಒಂದು ಶಿವಲಿಂಗವನ್ನ ಪ್ರತಿಷ್ಠಾಪನೆ ಮಾಡಿದ್ದಾನೆ. ಇನ್ನ ಬುಧ ಗ್ರಹ ಬಂದು ಬುಧೇಶ್ವರ ಅನ್ನುವಂತಹ ಒಂದು ಶಿವಲಿಂಗವನ್ನ ಪ್ರತಿಷ್ಠಾಪನೆ ಮಾಡಿದ್ದಾನೆ. ಇನ್ನ ಗುರುಗ್ರಹ ಬಂದು ಬೃಹಸ್ಪತೇಶ್ವರ ಅನ್ನುವಂತಹ ಒಂದು ಶಿವಲಿಂಗವನ್ನ ಪ್ರತಿಷ್ಠಾಪನೆ ಮಾಡಿದ್ದಾನೆ. ಇನ್ನ ಶುಕ್ರ ಬಂದು ಶುಕ್ರೇಶ್ವರ ಅನ್ನುವಂತಹ ಒಂದು ಶಿವಲಿಂಗವನ್ನ ಪ್ರತಿಷ್ಠಾಪನೆ ಮಾಡಿದ್ದಾನೆ. ಇನ್ನ ಶನಿ ಮಹಾತ್ಮ ಬಂದ್ಬಿಟ್ಟು ಶನೇಶ್ವರ ಅಂತ ಹೇಳ್ಬಿಟ್ಟು ಒಂದು ಲಿಂಗವನ್ನ ಪ್ರತಿಷ್ಠಾಪನೆ ಮಾಡಿದ್ದಾನೆ. ಇನ್ನ ರಾಹುಕೇತುಗಳು ಕಾರ್ಕೋಟಕ ನಾಗೇಶ್ವರ ಅನ್ನುವಂತಹ ಒಂದು ಲಿಂಗವನ್ನ ಪ್ರತಿಷ್ಠಾಪನೆ ಮಾಡಿದ್ದೇವೆ. ಅದಲ್ದಲೆ ನಕ್ಷತ್ರಗಳು ಬಂದ್ಬಿಟ್ಟು ನಕ್ಷತ್ರೇಶ್ವರ ಅನ್ನುವಂತಹ ಒಂದು ಲಿಂಗವನ್ನ ಕಾಶಿಯಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಮಿತ್ರರೇ, ನೀವು ಶಿವರಾತ್ರಿಯ ದಿನ ಯಾವ ರೆಮಿಡಿಯನ್ನ ಮಾಡಬೇಕು ಅಂತ ಹೇಳೋದಕ್ಕಿಂತ ಮೊದಲು ನಾನು ನಿಮ್ಗೆ ವೆಂಕಟರಮಣನ್ ಅವರೇ ಹೇಳಿರುವಂತಹ ಒಂದು ಸ್ಟೋರಿಯನ್ನ ಹೇಳ್ತೀನಿ. ಅವ್ರ ಹತ್ರ ಒಬ್ಬ ವ್ಯಕ್ತಿ ಬರ್ತಾನೆ. ಆ ವ್ಯಕ್ತಿಯ ಜಾತಕದಲ್ಲಿ ಚಂದ್ರ ವರ್ಗೋತ್ತಮ ನೀಚನಾಗಿರ್ತಾನೆ. ವರ್ಗೋತ್ತಮ ನೀಚ ಅಂದ್ರೆ ಚಂದ್ರ ರಾಶಿಯಲ್ಲೂ ನೀಚ, ನವಾಂಶದಲ್ಲೂ ನೀಚ.
ಅಂತ ಹೇಳಿದ್ರೆ ಚಂದ್ರ ಜಾತಕದಲ್ಲಿ ಇಂಪ್ರೂವ್ ಆಗೋ ಸ್ಕೋಪ್ ಆಲ್ಮೋಸ್ಟ್ 0. ಸೊ ಇಂತಹ ನೀಚ ಚಂದ್ರನಿರುವಂತಹ ವ್ಯಕ್ತಿ ಸಾಕಷ್ಟು ಸಮಸ್ಯೆಗಳಿಂದ ಬಳಲ್ತಾ ಇರ್ತಾನೆ. ಇಂತಹ ವ್ಯಕ್ತಿಗೆ ವೆಂಕಟರಮಣನ್ ಅವರು ಹೇಳ್ತಾರೆ, ಸೋಮವಾರ ಚಂದ್ರೇಶ್ವರನ ಆರಾಧನೆಯನ್ನು ಮಾಡ್ತಾ ಬಾ ಕಂಟಿನ್ಯೂಸ್ ಆಗಿ, ಆಗ ಚೇಂಜ್ ಆಗುತ್ತೆ ಅಂತ ಹೇಳಿ. ಹೀಗೆ ಆ ವ್ಯಕ್ತಿ ಸುಮಾರು ಒಂದು 40 ವಾರಗಳು ಮಾಡಿದ ನಂತರ ಆತನ ಜೀವನದಲ್ಲಿ ಎಂತಹ ಬದಲಾವಣೆ ಬರುತ್ತೆ ಅಂತ ಹೇಳಿದ್ರೆ, ಒಂದು ಒಳ್ಳೆಯ ಕೆಲಸ, ಅದು ಅಲ್ಲದೆ ಒಂದು 4 ಅಂತಸ್ತಿನ ಬಿಲ್ಡಿಂಗ್ ಗಳ ಓನರೇ ಆಗಿ ಆತನ ಜೀವನ ಬದಲಾಯಿಸುತ್ತೆ. ಮಿತ್ರರೇ, ನೀವು ಶಿವರಾತ್ರಿಯ ದಿನ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಿಮ್ಮ ಜಾತಕದಲ್ಲಿ ಯಾವ ಗ್ರಹ ವೀಕ್ ಆಗಿದೆ ಆ ಗ್ರಹಕ್ಕೆ ಸಂಬಂಧಪಟ್ಟಂತಹ ಆ ಗ್ರಹ ಸ್ಥಾಪಿಸಿರುವಂತಹ ಶಿವಲಿಂಗದ ಹೆಸರನ್ನ ಜಪ ಮಾಡಬೇಕಾಗತ್ತೆ. ಅದು ಶಿವರಾತ್ರಿಯಿಂದ ಸ್ಟಾರ್ಟ್ ಮಾಡಿ ನೆಕ್ಸ್ಟ್ 41 ದಿನದ ತನಕ ಕಂಟಿನ್ಯೂ ಮಾಡಬೇಕಾಗತ್ತೆ. ಒಂದು ಉದಾಹರಣೆಗೆ ಹೇಳ್ಬೇಕಂತ ಹೇಳಿದ್ರೆ, ನಿಮ್ಮ ಜಾತಕದಲ್ಲಿ ಏನಾದ್ರೂ ಚಂದ್ರ ನೀಚನಾಗಿದ್ದ ಅಥವಾ ಅಫ್ಲಿಕ್ಷನ್ ಇದ್ದ ಅಂತ ಹೇಳಿದ್ರೆ ಚಂದ್ರೇಶ್ವರ ಚಂದ್ರೇಶ್ವರ ಅನ್ನುವಂತಹ ನಾಮ ಜಪವನ್ನ ನೀವು ಮಾಡಬೇಕಾಗತ್ತೆ. ನಾಮ ಜಪ ಹೇಗ್ ಮಾಡ್ಬೇಕಾಗತ್ತೆ ಅಂತ ಹೇಳಿದ್ರೆ, ಉತ್ತರದ ಕಡೆ ಅಂತ ಹೇಳಿದ್ರೆ ನಾರ್ತ್ ಸೈಡಿಗೆ ಮಕ ಹಾಕಿ ನಾಮ ಜಪವನ್ನ ಮಾಡಬೇಕಾಗತ್ತೆ. ಒಂದು ರುದ್ರಾಕ್ಷ ತೆಗೆದುಕೊಳ್ಳಿ, ಆ ರುದ್ರಾಕ್ಷದಲ್ಲಿ 108 ಇರಬೇಕಾಗತ್ತೆ ಬೀಡ್ಸು ಮಣಿಗಳು. ಸೊ ಈ ರೀತಿ 3 ಸತಿನೋ 7 ಸತಿನೋ ಅಥವಾ 11 ಸತಿನೋ ಅಥವಾ 21 ಸತಿನೋ ನಿಮ್ಮ ಕೈಲಾದಷ್ಟು ಒಂದು ಸೆಟ್ ಮಾಡ್ಕೊಳ್ಳಿ. ಶಿವರಾತ್ರಿ ದಿನ ನೀವು 3 ಮಾಲೆ ಜಪ ಮಾಡ್ತೀರಾ ಅಂತ ಇಟ್ಕೊಳ್ಳಿ. ಇದೇ ರೀತಿ ನೀವು ನೆಕ್ಸ್ಟ್ 41 ದಿನದ ತನಕನೂ 3 ಮಾಲೆ ಅಥವಾ 3ಗಿನ್ನ ಹೆಚ್ಚು ಮಾಲೆಯನ್ನು ಕೂಡ ನೀವು ಮಾಡಬಹುದು. ಆದ್ರೆ ಆ 41 ದಿನನೂ ಸಾತ್ವಿಕ ಆಹಾರವನ್ನ ಕನ್ಸ್ಯೂಮ್ ಮಾಡಬೇಕಾಗುತ್ತೆ. ಮತ್ತು ಕೆಲವರು ಕೇಳ್ತಾರೆ, ಸ್ನಾನ ಮಾಡ್ಕೊಂಡೇ ಮಾಡ್ಬೇಕಾ ಅಂತ ಹೇಳ್ಬಿಟ್ಟು. ಸ್ನಾನ ಮಾಡ್ಲಿಲ್ಲ ಅಂತ ಹೇಳಿದ್ರು ಅಟ್ಲೀಸ್ಟ್ ಕೈ ಕಾಲು ಅಥವಾ ಮುಖ ತೊಳ್ಕೊಂಡು ಮಾಡ್ಬೇಕಾಗುತ್ತೆ. ಮತ್ ಮಾಡೋದಕ್ಕಿಂತ ಮೊದಲು ವಿಘ್ನೇಶ್ವರನ ಆರಾಧನೆ ಮಾಡ್ಬೇಕಾಗುತ್ತೆ. ವಿಘ್ನೇಶ್ವರನ ಮಂತ್ರಗಳನ್ನ ಹೇಳಿ ಅಥವಾ ವಿಘ್ನೇಶ್ವರನ ಸ್ತೋತ್ರಗಳನ್ನ ಹೇಳಿ ವಿಘ್ನೇಶ್ವರನ ನೆನೆಸ್ಕೊಂಡು ಅದಾದ ನಂತರ ಸಾಧನೆ ಪ್ರಾರಂಭ ಮಾಡಬೇಕಾಗುತ್ತೆ. ಯಾವ ಗ್ರಹ ಹಾಳಾಗಿದೆ ಏನೂ ಗೊತ್ತಾಗ್ಲಿಲ್ಲ ಅಂತ ಹೇಳೋರು ಗಭಸ್ತೇಶ್ವರ ಈ ಹೆಸರನ್ನ ಜಪ ಮಾಡ್ಕೊಂಡು ಸ್ಟಾರ್ಟ್ ಮಾಡೋದು ಒಳ್ಳೇದು. ಯಾಕೆ ಅಂತ ಹೇಳಿದ್ರೆ, ಈ ಸತಿ ಶಿವರಾತ್ರಿ ಭಾನುವಾರನೇ ಬಿದ್ದಿರೋದ್ರಿಂದ ಗಭಸ್ತೇಶ್ವರನ ಆರಾಧನೆಯಿಂದ ಸ್ಟಾರ್ಟ್ ಮಾಡ್ತು ಅಂತ ಹೇಳಿದ್ರೆ ನಿಮ್ಗೆ ಒಳ್ಳೆಯ ಸೂರ್ಯನ ಒಂದು ಅನುಗ್ರಹವೂ ಸಿಗುತ್ತೆ ಮತ್ತು ಈಶ್ವರನ ಅನುಗ್ರಹವೂ ಸಿಗ್ತದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.